ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕುವಂತಹ ಬೆದರಿಕೆ ಹೊಸಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ ಅನ್ಯ ಕೋಮಿನ ಯುವಕರ ಹೇಳಿಕೆಯಿಂದ ಕೆರಳುತ್ತಾರೆ ರಾಮ ಭಕ್ತರು. ವಾಗ್ವಾದ ಆರಂಭ ಆಗುತ್ತಲೇ ಟ್ರೈನ್ನಿಂದ ಕಾಲ್ ಕೀಳ್ತಾರೆ ಯುವಕರು. ಹಾಗಾಗಿ ಹೊಸಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ ಸತತ 2 ಗಂಟೆ ರೈಲ್ ನಿಂತಿತ್ತು. ಅಂದರೆ ಇವರೇನೋ ಚೈನ್ ಎಳೆದು ನಿಲ್ಲಿಸಿದ್ರಂತೆ. ಇಲ್ಲಿ ಈ ರೀತಿ ಗಲಾಟೆ ಆಗ್ತಾ ಇದೆ ಅಂತ. ಹಾಗಾಗಿ ಆರೋಪಿಗಳನ್ನು ಬಂಧಿಸಬೇಕು ಅಂತ ರಾಮ ಭಕ್ತರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಎರಡೂ ಕೂಡ ಹೊಸಪೇಟೆಯ ದೃಶ್ಯಾವಳಿಗಳಿದು. ಹೊಸಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ ನಿನ್ನೆ 8:10ರಿಂದ 9:00 ತನಕ ಆ ಸಮಯದ ನಡುವಲ್ಲಿ ನಡೆದಿರ್ತಕ್ಕಂಥ ಗಲಾಟೆ ಇದು. ಅಲ್ಲ ಅವ್ನು ಕರ್ಸಕ್ಕೆ ಏನಾಗ್ತದೆ ನಿಮಗೆ? ಈ ಕರ್ಸಕ್ಕೆ ಏನಾಗ್ತಾ ಇದೆ? ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಬಳ್ಳಾರಿ ಪ್ರತಿನಿಧಿ ನವೀನ್ ಅವರಿಂದ ಪಡೆಯೋಣ. ನವೀನ್, ಸೊ ಯಾವಾಗ ಈ ಗಲಾಟೆ ಶುರುವಾಯಿತು, ಹೇಗೆ ಶುರುವಾಯಿತು, ಅದಾದ ನಂತರ ಏನೇನು ಘಟನಾವಳಿಗಳು ನಡೀತು ಅಂತ? ಅರವಿಂದ, ನಿನ್ನೆ ಸರಿಸುಮಾರು 8:20 ಅಯೋಧ್ಯ ಮೈಸೂರು ಧಾಮ ಏನೋ ಒಂದು ಟ್ರೈನ್ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 1000ಕ್ಕೂ ಅಧಿಕ ರೈಲ್ವೆ ರಾಮ ಭಕ್ತರು ಆ ಒಂದು ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಬಹುತೇಕವಾಗಿ ಮೈಸೂರು ಮತ್ತು ಬೆಂಗಳೂರು, ತುಮಕೂರು ಮತ್ತು ಸೇರಿದಂತೆ ಚಾಮರಾಜನಗರದ ಪ್ರಯಾಣಿಕರೇ ಆ ಒಂದು ಟ್ರೈನ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಆದ ಸಂದರ್ಭದಲ್ಲಿ ಅಂದರೆ ಹೊಸಪೇಟೆಗೆ ಬಂದಂಥ ಟ್ರೈನ್ನಲ್ಲಿ ಅನ್ಯ ಕೋಮಿನ 4-5 ಜನರು ಪ್ರಯಾಣವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಮಾತಿಗೆ ಮಾತು ಬೆಳೆದಂಥ ಸಂದರ್ಭದಲ್ಲಿ ನಾನು ಟ್ರೈನ್ಗೆ ಬೆಂಕಿ ಹಚ್ತೀನಿ ಅಂತ ಒಂದು ಅನ್ಯ ಕೋಮಿನ ಯುವಕರು ಬೆದರಿಕೆಯನ್ನು ಹಾಕ್ತಾರೆ. ಸಂದರ್ಭದಲ್ಲಿ ರಾಮ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಆ ಒಂದು ಹೇಳಿಕೆ. ಹೀಗಾಗಿ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಅವರನ್ನ ಹಿಡಿದು ಇಲ್ಲಿರ್ತಕ್ಕಂಥ ರೈಲ್ವೆ ಪೊಲೀಸರಿಗೆ ಒಪ್ಪಿಸ್ತಾರೆ. ಆದರೆ ರೈಲ್ವೆ ಪೊಲೀಸರು ಅವರನ್ನ ಬಿಟ್ಟು ಕಳಿಸ್ತಾರೆ. ಅವರನ್ನ ಯಾಕೆ ಬಿಟ್ಟು ಕಳಿಸ್ತೀರಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ನನ್ನ ಜೊತೆಗೆ ಈಗ ನಿನ್ನೆ ರಾತ್ರಿ ಪ್ರತಿಭಟನೆ ಮಾಡಿದಂತಹ ಕರಸೇವಕರು ನನ್ನ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ ಎಷ್ಟು ಗಂಟೆಗೆ ಇದಾಯಿತು ಅಂತ. ಸರ್, ನಿನ್ನೆ ಇದು ಘಟನೆ ಎಷ್ಟು ಗಂಟೆಗೆ ಆರಂಭ ಆಯಿತು? ಘಟನೆಗೆ ಏನು ಕಾರಣ? ಸುಮಾರು ನಿನ್ನೆ 8 ಗಂಟೆಯಿಂದ ಆರಂಭ ಆಯಿತು. ಏನು ಟ್ರೈನ್ ಬಂದ ತಕ್ಷಣವೇ ಟ್ರೈನ್ ಬಂದು ಟ್ರ್ಯಾಕಲ್ಲಿ ನಿಂತ್ಕೊಂಡಿತ್ತು. ಸೊ ಆ ಟ್ರೈನ್ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ರಾಮ ಭಕ್ತರು ಮತ್ತು ಕುಡಿಲಿಕ್ಕೆ ನೀರು ಇನ್ನಿತರ ಆಹಾರ ತಿಂಡಿ ತಿನಿಸುಗಳನ್ನು ತಗೊಳ್ಲಿಕ್ಕೆ ಇಡ್ತಾ ಇದ್ರು. ಸೊ ಇದು ಸ್ಪೆಷಲ್ ರೈಲ್ ಅಂತ ಗೊತ್ತಿದ್ದು ಕೂಡ ಕೆಲವರು ಇದರಲ್ಲಿ ಹತ್ತಲಿಕ್ಕೆ ಮತ್ತು ಇದರಲ್ಲಿ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ರೆಡಿಯಾಗಿದ್ದರು. ಸೊ ಇದು ನಾವು ಕೂಡ ಹಿಂಗಾಗುತ್ತೆ ಅಂತ ಹೇಳಿದ್ರೆ ಹೊಸಪೇಟೆ ಅಂತ ಇದರಲ್ಲಿ ನಮಗೂ ಗೊತ್ತಿರಲಿಲ್ಲ. ಬಟ್ ನಮಗೆ ಆ ಟೈಮಲ್ಲಿ ಆ ಥರದ್ದು ಏನು ಗಲಾಟೆ ಆದ ತಕ್ಷಣ ಇಮಿಡಿಯೇಟಾಗಿ ನಮಗೂ ಕರೆ ಬಂತು. ನಾವು ಕೂಡ ಬಂದ್ವಿ. ಅಷ್ಟೊತ್ತಿಗೆ ಆ ಮನುಷ್ಯ ಏನು ಈ ರೈಲ್ವೆಗೆ ಬೆಂಕಿ ಹಚ್ತೀನಿ ಅಂತ ಅಂದಿದ್ದ ವ್ಯಕ್ತಿ ಆಲ್ರೆಡಿ ಪಾಸ್ ಆಗಿದ್ರು. ಮುಂದ್ಗಡೆ ಕಲ್ಲು ಕೂಡ ತೂರಾಟ ನಡೀತದಂತ ಮತ್ತೆ ಅಲ್ಲಿ ಹೇಳಿದ್ರು. ನಮ್ಮರೆಲ್ಲ ಮತ್ತೆ ನಾವೆಲ್ಲ ಮುಂದ್ಗಡೆ ಹೋಗಿ ನೋಡಿದ್ವಿ. ಅಲ್ಲಿ ಕೂಡ ಯಾರು ಇರಲಿಲ್ಲ. ಅದು ಏನಾಯಿತು, ಇದು ಈ ಥರದ ಭಯದ ವಾತಾವರಣ ನಮಗೆ ಸೃಷ್ಟಿ ಮಾಡಿದರೆ ಮುಂದೆ ನಮ್ಮ ದೇವಸ್ಥಾನ ಮಂದಿರ ಇದಕ್ಕೆ ಹೋಗ್ತಕ್ಕಂಥದ್ದು ಹೆಂಗೆ, ಯಾರು ನಮಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು? ಈ ಭಾರತ ದೇಶದಲ್ಲಿ ಪವಿತ್ರ ಪುಣ್ಯಭೂಮಿಯಲ್ಲಿ ಇಲ್ಲಿರ್ತಕ್ಕಂಥ ಧಾರ್ಮಿಕತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸಗಳು ನಡೀತಾ ಇದ್ದರೆ ಸೊ ನಾವು ಹೇಗೆ ಹೋಗಿ ಅಲ್ಲಿ ಹೋಗ್ಬೇಕು ಅನ್ನೋದು ಭಯ ಬರ್ತದೆ. ಅದು ಇಡೀ ಪ್ರಪಂಚದಲ್ಲೇ ಹಿಂದೂ ಧರ್ಮದ ತಳಪಾಯಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ನಮ್ಮ ಧರ್ಮದ ಜೈ ಶ್ರೀರಾಮ್ ಮತ್ತು ಭಜನೆಗಳನ್ನು ಮಾಡಲಿಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದಾಗಿರಲಿ, ಮಾಡಿದರೆ ನಾವು ಏನಾದರೂ ಮಾಡ್ತೀವಿ ಅಂತ ಬೆದರಿಕೆ ತಗೊಳ್ತಕ್ಕಂಥ ಮಾಡಿದರೆ ನಿನ್ನೆ ಪ್ರತಿಭಟನೆಯನ್ನ ಮಾಡಿದಂತಹ ಕರಸೇವಕರ ಮಾತಾಗಿರುವಂಥದ್ದು. ಸಾಕಷ್ಟು ರಾಮ ಭಕ್ತರಿದ್ರು, ಆದರೂ ಕೂಡ ಈ ರೀತಿಯಾದಂತಹ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರೆ ನಾವು ಹೇಗೆ ರಾಮನ ದರ್ಶನವನ್ನ ಪಡಿಬೇಕು ಅನ್ನುವಂಥದ್ದು ಅವರು ಪ್ರಶ್ನೆ ಆಗಿರುವಂಥದ್ದು. ಅರವಿಂದ್, ಸೊ ಇದು ಅಲ್ಲಿ ಇದ್ದಂತಹ ರಾಮ ಭಕ್ತರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆ. ಕಲ್ಲು ತೂರಾಟ ಎಲ್ಲ ನಡೀತು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ.